ಈ ಜಾತಿ ಗಣತಿ ಪಟ್ಟಿಯಲ್ಲಿ ಕ್ರೈಸ್ತ ಧರ್ಮಕ್ಕೆ ಒಕ್ಕಲಿಗ ಸಮುದಾಯವನ್ನು ಸೇರಿಸಿದಂತಹ ಕಾರಣಕ್ಕೆ ಇದೀಗ ಒಕ್ಕಲಿಗರು ಕೂಡ ಪ್ರಬಲವಾಗಿ ವಿರೋಧವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಜಾತಿ ಗಣತಿ ಸಮೀಕ್ಷೆಯ ಜಟಾಪಟಿಗೆ ಇದೀಗ ಒಕ್ಕಲಿಗರು ಎಂಟ್ರಿ ಕೊಡ್ತಾ ಇದ್ದಾರೆ. ನಾಳೆ ಒಕ್ಕಲಿಗ ಸಮುದಾಯದ ಶ್ರೀಗಳಿಂದ ಮೀಟಿಂಗ್ ಆಗ್ತಾ ಇದೆ. ಆದಿಚುಂಚನಗಿರಿ ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಬೆಂಗಳೂರಿನಲ್ಲಿ ಸರ್ವಪಕ್ಷದ ಒಕ್ಕಲಿಗ ನಾಯಕರ ಸಭೆ ಕರೆದಿದ್ದಾರೆ ಶ್ರೀಗಳು. ವಿಜಯನಗರದ ಆದಿಚುಂಚನಗಿರಿ ಶಾಖಾ ಮಠದಲ್ಲಿ ನಡೀತಾ ಇದೆ ಒಂದು ಸಭೆಯಲ್ಲಿ ಎಚ್.ಡಿ. ದೇವೇಗೌಡರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಮಾಜಿ ಪ್ರಧಾನಿಗಳು, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್, ಸಮುದಾಯದಿಂದ ಡಿ.ಸಿ.ಎಂ. ಡಿ.ಕೆ.ಶಿಗೂ ಆಹ್ವಾನ ಹೋಗಿದೆ. ಜಾತಿ ಗಣತಿ ಸಮೀಕ್ಷೆ ಜಟಾಪಟಿಗೆ ಇದೀಗ ಒಕ್ಕಲಿಗರ ಎಂಟ್ರಿ. ಒಕ್ಕಲಿಗ ಸಮುದಾಯದ ಶ್ರೀಗಳು ಈ ಒಂದು ಮೀಟಿಂಗ್ ಕರೆದಿದ್ದಾರೆ. ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ವಿಜಯನಗರದ ಆದಿಚುಂಚನಗಿರಿ ಶಾಖಾ ಮಠದಲ್ಲಿ ಸರ್ವ ಪಕ್ಷದ ಒಕ್ಕಲಿಗರ ನಾಯಕರಿಗೆ ಆಹ್ವಾನ ಹೋಗಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಸಂಸದರಾದಂತಹ ಕುಮಾರಸ್ವಾಮಿ, ಡಿ.ಸಿ.ಎಂ. ಡಿ.ಕೆ.ಶಿಗೂ ಆಹ್ವಾನ ಹೋಗಿದೆ. ಸರ್ವ ಪಕ್ಷದ ಒಕ್ಕಲಿಗ ಸಮುದಾಯದ ನಾಯಕರು ಪ್ರಬಲವಾಗಿ ಮೂರು ಜಾತಿಯವರು ವಿರೋಧ ಮಾಡಿದ್ರು. ಒಕ್ಕಲಿಗರು, ವಾಲ್ಮೀಕಿ ಸಮುದಾಯದವರು ಏನು ಕ್ರೈಸ್ತ ಧರ್ಮದ ಜೊತೆಗೆ ಸೇರಿಸಿದ್ರು, ಪಟ್ಟಿಯಲ್ಲಿ ಬಿಡುಗಡೆಯಾಗಿತ್ತು. ಹೀಗಾಗಿ ಇದೀಗ ವಾಲ್ಮೀಕಿ ಸಮುದಾಯದವ್ರದ್ದಾಯಿತು ಮೀಟಿಂಗು. ಇವತ್ತು ಲಿಂಗಾಯತ ಮತ್ತು ವೀರಶೈವ ಸಮುದಾಯದವರು ಮಾಡ್ತಾ ಇದ್ದಾರೆ. ಇದೀಗ ಒಕ್ಕಲಿಗರ ಎಂಟ್ರಿ ಆಗ್ತಾ ಇರುವಂಥದ್ದು. ಆದಿಚುಂಚನಗಿರಿ ಶ್ರೀಗಳು ನಿರ್ಮಲಾನಂದನಾಥ ಸ್ವಾಮಿಗಳು ನಾಳೆ ಈ ಒಂದು ಸಭೆಯನ್ನು ಕರೆದಿದ್ದಾರೆ. ಆದಿಚುಂಚನಗಿರಿ ಶಾಖಾ ಮಠ ವಿಜಯನಗರದಲ್ಲಿ ಸರ್ವ ಪಕ್ಷದ ಒಕ್ಕಲಿಗ ನಾಯಕರು, ಯಾಕಂದರೆ ಸಾಧ್ಯತೆ ಬಾಧ್ಯತೆಗಳನ್ನು ಚರ್ಚೆ ಮಾಡಬೇಕಾಗತ್ತೆ. ಇಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯ ಆಗುವಂಥದ್ದು, ಸಂಖ್ಯೆ ಕಡಿಮೆ ಆಗುವಂಥದ್ದು, ಬಲ ಕಡಿಮೆ ಆಗುವಂಥದ್ದು, ಬೇರೊಂದು ಧರ್ಮ ಅನ್ಯ ಧರ್ಮೀಯರ ಸಂಖ್ಯೆ ಹೆಚ್ಚಾಗುವಂಥ ರೀತಿ ಆಗಿಬಿಡುತ್ತೆ. ಹೀಗಾಗಿ ಸರ್ಕಾರದ ಮೇಲೆ ಒತ್ತಡ ತರುವಂಥ ಕೆಲಸ, ಇದನ್ನು ಕೈ ಬಿಡಬೇಕು. ಸರಿಯಾದಂಥ ರೀತಿಯಲ್ಲಿ ಜಾತಿ ಗಣತಿ ಸಮೀಕ್ಷೆ ಆಗಬೇಕು. ಇಫ್ ಇನ್ ಕೇಸ್ ಸರ್ಕಾರ ಒಪ್ಪದೇ ಇದ್ದರೆ ಈ ಸಮುದಾಯದಲ್ಲಿ ಒಮ್ಮತದಿಂದ ಒಗ್ಗಟ್ಟಿನಿಂದ ಯಾವ ರೀತಿಯಲ್ಲಿ ಏನನ್ನ ಜಾತಿ ಕಾಲಂನಲ್ಲಿ ಬರೆಸಬೇಕು, ಇಫ್ ಇನ್ ಕೇಸ್ ಸರ್ಕಾರ ಜಾತಿ ಗಣತಿ ಸಮೀಕ್ಷೆಗೆ ಮುಂದುವರೆದರೆ, ಯಾವುದೇ ಒತ್ತಡಕ್ಕೆ ಮಣಿಯದೆ ತನ್ನ ನಿರ್ಧಾರಕ್ಕೆ ಕಟಿಬದ್ಧವಾಗಿ ನಿಂತು ಸರ್ಕಾರ ಏನಾದರೂ ಸಮೀಕ್ಷೆ ಮಾಡಿದರೆ ಒಕ್ಕಲಿಗ ಸಮುದಾಯದವರು ಯಾವ ಥರದ ಮಾಹಿತಿಯನ್ನು ನೀಡಬೇಕು, ಕಲಂನಲ್ಲಿ ಏನೆಲ್ಲ ಎಂಟ್ರಿ ಮಾಡಿಸಬೇಕು, ಇದೆಲ್ಲವನ್ನು ಕೂಡ ಬಹುಶಃ ಈ ಒಂದು ಸಭೆಯಲ್ಲಿ ನಿರ್ಧಾರ ಮಾಡಲಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಇದೀಗ ಜಾತಿ ಗಣತಿ ಜಟಾಪಟಿಗೆ ಒಕ್ಕಲಿಗರ ಎಂಟ್ರಿ ಆಗ್ತಾ ಇದೆ. ನಾಳೆ ಆದಿಚುಂಚನಗಿರಿ ಶ್ರೀಗಳು ಸರ್ವ ಪಕ್ಷದ ಒಕ್ಕಲಿಗ ನಾಯಕರನ್ನು ಆಹ್ವಾನ ಕೊಟ್ಟಿದ್ದಾರೆ. ಏನೆಲ್ಲ ಡಿಸೈಡ್ ಆಗಬಹುದು ಅಂತ? ಎಸ್ ಸಂತೋಷ್, ಈಗಾಗಲೇ ಜಾತಿ ಗಣತಿ ವಿಚಾರದಲ್ಲಿ ಒಂದ್ ರೀತಿಯಾಗಿ ಏನು ಆ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ, ಆ ಪಟ್ಟಿಯಲ್ಲಿ ಒಂದಿಷ್ಟು ಗೊಂದಲಗಳಿದೆ ಅಂತ ಸಾಕಷ್ಟು ಜಾತಿಗಳು ಕೂಡ ವಿರೋಧ ಮಾಡ್ತಿತ್ತು. ಮತ್ತು ಒಂದ್ ಕಡೆ ವಿರೋಧ ಪಕ್ಷವು ಕೂಡ ದೊಡ್ಡ ಮಟ್ಟದಲ್ಲಿ ಇದನ್ನ ಅಸ್ತ್ರ ಮಾಡ್ಕೊಂಡು ವಿರೋಧ ವ್ಯಕ್ತಪಡಿಸಿತ್ತು. ಈಗಾಗಲೇ ಲಿಂಗಾಯತ ಸಮುದಾಯದ ನಾಯಕರು ಕೂಡ ಒಂದಿಷ್ಟು ಸಭೆಗಳನ್ನ ನಡೆಸಿದ್ರು, ಮತ್ತೆ ರಾಜಕಾರಣಿಗಳ ಸೇರ್ಕೊಂಡು ಒಂದು ಸಭೆಯನ್ನ ನಡೆಸಿದ್ರು ಬಿಜೆಪಿ ರಾಜಕಾರಣಿಗಳು. ಅದನ್ನ ಹೊರತುಪಡಿಸಿ ಇವತ್ತು ಲಿಂಗಾಯತದ ಒಂದು ಬೃಹತ್ ಸಮಾವೇಶವೇ ಇದೆ ಹುಬ್ಬಳ್ಳಿಯಲ್ಲಿ. ಆ ಸಮಾವೇಶದ ಜಾತಿ ಧರ್ಮದ ಕಾಲಂನಲ್ಲಿ ಯಾವ್ದು ಬರೆಸ್ಬೇಕು, ಜಾತಿಯ ಕಾಲಂನಲ್ಲಿ ಯಾವ್ದು ಬರೆಸ್ಬೇಕು ಅಂತ ಅವ್ರು ಇವತ್ತು ಅಂತಿಮ ತೀರ್ಮಾನವನ್ನ ಕೈಗೊಳ್ಳಲಿದ್ದಾರೆ. ಇದು ಮುಗಿದ ಬಳಿಕ ನಾಳೆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆಯುತ್ತೆ ಒಕ್ಕಲಿಗ ಸಮುದಾಯದವರದ್ದು. ಶ್ರೀಗಳು ಕೂಡ ಅವರಿಗೆ ಆದಿಚುಂಚನಗಿರಿ ಮಠಕ್ಕೆ ಎಲ್ಲರಿಗೂ ಕೂಡ ಆಹ್ವಾನವನ್ನ ನೀಡಿದ್ದಾರೆ. ಸರ್ವ ಪಕ್ಷಗಳಿಗೆ ಎಲ್ಲರಿಗೂ ಕೂಡ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಆರ್ ಅಶೋಕ್ ಇವರೆಲ್ಲರ ನೇತೃತ್ವದಲ್ಲಿ ಒಂದಿಷ್ಟು ಮೀಟಿಂಗ್ ನಲ್ಲಿ ಡಿಸಿಷನ್ ಕೂಡ ತೆಗೆದುಕೊಳ್ಳಲಿದ್ದಾರೆ. ಈಗಾಗಲೇ ಒಕ್ಕಲಿಗ ಕ್ರಿಶ್ಚಿಯನ್ ಅಂತೆಲ್ಲ ಈಗಾಗಲೇ ಪಟ್ಟಿಯಲ್ಲಿ ಬಂದಿತ್ತು, ಅದೆಲ್ಲವೂ ಕೂಡ ಸರಿ ಇಲ್ಲ ಅಂತ ಈಗಾಗಲೇ ವಿರೋಧ ಪಕ್ಷ ಕೂಡ ವಿರೋಧ ವ್ಯಕ್ತಪಡಿಸಿತ್ತು. ಇದರ ಒಂದಿಷ್ಟು ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ನಿನ್ನೆ ಅಷ್ಟೇ ನಡೆದಂತ ಕ್ಯಾಬಿನೆಟ್ ನಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ನಾಳೆ ಅವರೆಲ್ಲರೂ ಸೇರ್ಕೊಂಡು ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದಾರೆ ಅನ್ನೋದು ಕೂಡ ಇದೊಂದು ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ
ನೋಡ್ಬೇಕಾಗಿದೆ. ಯಾಕಂದ್ರೆ ಕಾಯ್ಬೇಕಾಗಿದೆ. ಒಂದು ದೊಡ್ಡ ಸಮುದಾಯ ಆಗಿರೋದ್ರಿಂದ ರಾಜ್ಯದಲ್ಲಿ ಒಕ್ಕಲಿಗ ಸಮುದಾಯ ಅವರು ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ, ಇನ್ನು ಜಾತಿ ಗಣತಿ ಯಾವ ರೀತಿಯಾಗಿ ಮುಂದುವರಿತಾ ಇಲ್ವಾ, ಅಂದ್ರೆ ಸರ್ವೆ ಮಾಡ್ತಾರಾ ಇಲ್ವಾ ಅನ್ನೋದು ಒಂದಿಷ್ಟು ಗೊಂದಲ ಕೂಡ ಈಗಾಗಲೇ ಪ್ರಾರಂಭವಾಗಿದೆ. ಈಗಾಗಲೇ 22ನೇ ತಾರೀಕಿನಿಂದ ಪ್ರಾರಂಭ ಆಗ್ಬೇಕಿತ್ತು, ಜಾತಿ ಗಣತಿ ಪ್ರಾರಂಭ ಆಗುತ್ತೆ ಅಂತ ಕೇಳಿ ಬರ್ತಾ ಇತ್ತು. ಆದ್ರೆ 22ರಿಂದನೇ ಪ್ರಾರಂಭ ಆಗುತ್ತಾ ಇಲ್ವಾ, ಒಂದಿಷ್ಟು ಗೊಂದಲಗಳಿದೆ ಅಂತ ನಿನ್ನೆ ಕ್ಯಾಬಿನೆಟ್ ನಲ್ಲೂ ಕೂಡ ಚರ್ಚೆ ಆಗಿದೆ. ಮತ್ತೆ ನಾಳೆ ಹೈ ವೋಲ್ಟೇಜ್ ಒಕ್ಕಲಿಗರ ಸಭೆಯಲ್ಲೂ ಕೂಡ ಯಾವ ನಿರ್ಧಾರ ಆಗುತ್ತೆ, ಮತ್ತೆ ಇವತ್ತು ಲಿಂಗಾಯತ ಸಮುದಾಯದ ನಾಯಕರು ಯಾವ ನಿರ್ಧಾರವನ್ನ ತಗೋತಾರೆ, ಈ ಎಲ್ಲಾ ನಿರ್ಧಾರವನ್ನ ಸಿಎಂ ಅವರು ತೆಗೆದುಕೊಂಡು ಜಾತಿ ಗಣತಿಯನ್ನ 22ನೇ ತಾರೀಕಿಗೆ ಪ್ರಾರಂಭ ಮಾಡ್ಬೇಕಾ, ಅಥವಾ ಈ ಪಟ್ಟಿ ಏನ್ ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಒಂದಿಷ್ಟು ಪರಿಷ್ಕರಣೆ ಮಾಡಿ ಹೊಸ ಪಟ್ಟಿಯನ್ನ ಬಿಡುಗಡೆ ಮಾಡ್ಬೇಕಾ ಅಂತ ಕೂಡ ತೀರ್ಮಾನವನ್ನ ತೆಗೆದುಕೊಳ್ಳಲಿದ್ದಾರೆ. ಎಸ್, ಥ್ಯಾಂಕ್ ಯು ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.